ಈ ಸಾರಿ ಭರಣಿ ಮಳೆ ಒಂದು ದೊಣ್ಣದ ಮುಕ್ಕಲಾಗಿತ್ತಷ್ಟೇ. ಭರಣಿ ಏನೋ ಖುಷಿ ಕೊಡ್ತು. ಆಮೇಲೆ ಬರೋ ಯಾವ ಮಳೆಗಳು ಧೂಳು ಅಡ್ರಿಸಲಿಲ್ಲ. ಚೂರು ಹೆಚ್ಚಂದರೆ ಹಟ್ಟಿ ಕದ್ರಾಕ್ದಂಗೆ ಆಗಿತ್ತಷ್ಟೇ. ಎಲ್ಲ ಕಡೆ ಮಳೆ ಹೋಯ್ತದೆ, ನಮ್ಮ ಕಡೆಗೆ ಮಾತ್ರ ಮಳೆ ಇಲ್ಲ. ಅದಕ್ಕೆ ಊರಿನ ಹಿರಿಯರು ಕಿರಿಯರು ಎಲ್ಲ ಸೇರ್ಕೊಂಡು ಮಳೆ ಬಂದರೆ ನಮ್ಮೂರು ದೇವ್ರುಗಳಿಗೆ ಆರತಿ ಮಾಡಿ ಪೂಜೆ ಮಾಡ್ತೀವಿ ಅಂತ ಅಂದ್ಕೊಂಡ್ರು. ಅಂದ್ಕೊಂಡಂಗೆ ಅಸಲೆ ಮಳೆ ಬಂದೇ ಬಿಡ್ತು. ಬಿತ್ತನೆ ಕೂಡ ಮಾಡಾಯಿತು. ಅಸಲೆ ಮಳೆ ಹುಟ್ಟಿದ್ದಿನಿಂದ ಇವತ್ತುವರೆಗೂ ತ್ಯಾವ ಆರಿಲ್ಲ. ಭೂಮಿ ಹಣ್ಣಾಗೈತೆ. ಎಲ್ಲರಿಗೂ ಸಂತೋಷ ಆಗಿ ಬೈಚನಹಳ್ಳಿಯ ಮುಂದಿನ ಪೀಳಿಗೆ ಚಿಲ್ಟಾರಿ ಪಲ್ಟಾರಿಗಳೆಲ್ಲ ಇವತ್ತು ಸಂತೋಷವಾಗಿ ದೇವಸ್ಥಾನದಾಗೆ ಕುಣಿದು ಕುಪ್ಪಳಿಸ್ತಾವೆ. ಅವುಗಳು ಸಂತೋಷಕ್ಕೆ ಪಾರವೇ ಇಲ್ಲ. ಅರೆ ಏಟ್ಗೆ ಶಿವನೇ ಕುಣಿತಾನಂತೆ, ಇನ್ನು ಹುಡುಗರು ಕುಣಿಯೋಕ್ಕಿಲ್ವಾ? ನೋಡಿ ಎಷ್ಟು ಸಂತೋಷವಾಗಿ ಕುಣಿತಾರೆ ಹುಡುಗರು. ಊರಿನ ಜನವೆಲ್ಲ ಇವತ್ತು ದೇವಸ್ಥಾನದಾಗ ಜಮಾಯಿಸಿತ್ತು. ಎಲ್ಲರ ಮುಖದಲ್ಲೂ ಅದೇನೋ ಒಂಥರ ಸಂಭ್ರಮ ಸಡಗರ. ಜನಗಳು ಅನ್ಕೊಂಡಂಗೆ ಮಳೆನೋ ಬಂತು. ಇವರು ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ರಲ್ಲ, ಕುಮಾರರಾಮಂಗೆ, ಶನಿಮಾತ್ಮಂಗೆ, ಹಂಗೆ ನಮ್ಮೂರು ಆಂಜನೇಯಂಗೆ ಆರತಿ ಮಾಡ್ಕೊಂಡು ಹೆಂಗಸರು ಮಕ್ಕಳು ಎಲ್ಲ ಅರೆ ತಪ್ಪಡೆ ಜೊತೆಗೆ ಒತ್ಕೊಂಡ್ ಬಂದರು ದೇವಸ್ಥಾನಕ್ಕೆ. ಬೆಳಿಗ್ಗೆಲ್ಲ ಆಳೂರದಿಂದಾಗಿರೋ ಆಂಜನೇಯ ದೇವಸ್ಥಾನಕ್ಕೆ ಆರತಿ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬಂದೇವ್ರೆ. ತಂದಿರೋ ಆರತಿಗಳ್ನ ಹೆಂಗಸರು ಹುಡುಗಿಯರು ಅರೆ ತಪ್ಪಡೆ ಸಮೇತ ದೇವಸ್ಥಾನ ಸುತ್ತ 3 ರೌಂಡ್ ಬಂದು ಪ್ರದಕ್ಷಿಣೆ ಹಾಕಿ ಆರತಿ ಬೆಳಗಿರು. ಮೋಡ ಬೇರೆ ಮಿಂಚ್ತಾ ಇತ್ತು. ಇನ್ನು ಬರೋ ಮಂಗಳವಾರ ನಮ್ಮೂರು ಕಾಯೋ ತಾಯಿ ಹೊರಟಮ್ಮಂಗೆ ಎಲ್ಲ ಹುಡುಗರು ಸೇರ್ಕೊಂಡು ಪೂಜೆ ಮಾಡಿ ಕೋಳಿಗಳನ್ನ ಅರ್ಪಿಸಿ ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ಬರ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಮನಗೊಂದು ಕೋಳಿ ಆದರೂ ಸರಿ, ಭಕ್ತಿ ಇರೋ ಒಬ್ಬೊಬ್ಬರು ತಾಯಿಗೆ ಕೋಳಿ ಅರ್ಪಿಸಬೇಕು ಅಂತ ಹುಡುಗರು ಕೇಳ್ತಾವ್ರೆ. ಊರೊಳ್ಳೇದು ಕೆಲವ ಕೇಳ್ತಿರೋದು, ಓಡಿಸ್ತೀವಿ ಬಿಡಿ ಅಂತ ಹೇಳ್ತಾ ಇದ್ದಾರೆ ಎಲ್ರೂ. ಬೇರೆ ಕೆಲ ಸ್ವಯಂ ಘೋಷಿತ ಶ್ರವಣ ಸಸ್ಯಾಹಾರಿಗಳು ಕೂಡ ಹೊರಾಟಮ್ಮನ ಸನ್ನಿಧಿಗೆ ಹೋಗಿ ದೇವರ ಪ್ರಸಾದ ಅಂತ ಕೋಳಿ ಬಾಡಿನ ಸರಿಗೆ 2-3 ಊರಿಗೆ ಒಳ್ಳೇದಾಗುತ್ತೆ ಅಂದರೆ ಒಗ್ಗಟ್ಟಾಗಿ ಸೇರೋದ್ರಾಗೆ ಬೈಚನಹಳ್ಳಿ ಸುತ್ತಮುತ್ತೂರಾಗೆ ಅವತ್ತಿಂದನೂ ಫೇಮಸ್ಸು. ಹಂಗೆ ಇವತ್ತು ಕೂಡ ನಮ್ಮ ಜನ ಒಗ್ಗಟ್ಟು ತೋರಿಸಿ ಎಲ್ಲ ಒಟ್ಟಿಗೆ ಆರತಿ ಮಾಡಿ ಹಬ್ಬ ಥರ ಮಾಡ್ತಾಯಿದ್ದಾರೆ ಊರಲ್ಲಿ. ನಮ್ಮೂರು ಜನ ಭಗವಂತನ ಮೇಲೆ ಇಟ್ಟಿರೋ ನಂಬಿಕೆನ ಆ ಭಗವಂತ ಮಳೆ ಬರೆಸಿ ಉಳಿಸ್ಕೊಂಡ. ನಮ್ಮ ಜನ ಕೂಡ ಅಂದ್ಕೊಂಡಂಗೆ ಮಾಡವ್ರೆ. ಮಳೆ ಬಂದು ಚೆನ್ನಾಗಿ ಬೆಳೆದ್ರೆ ಜಾತ್ರೆನೇ ಮಾಡ್ತೀವಿ ಮರಿ ಹೊಡೆದು. ಯಾರಾದರೂ ಸದ್ಯಕ್ಕೆ ಕೋಳಿ ಕೊಡಿಸೋರಿದ್ರೆ ಕೊಡ್ಸ್ರಪ್ಪ ಬೇಗ. ಹೆಂಗಸೆಲ್ಲ ಆರತಿ ಬೆಳಗ್ಗೆ ಮನೆಗೆ ಹೋಗ್ಬೇಕಾದ್ರೆ ತಮ್ಮ ಕರ್ತವ್ಯನ ಮರಿಬಾರ್ದು ಅಂತ ನಮ್ಮ ಉಮೇಶಣ್ಣನು ನಮ್ಮ ದೊಡ್ಡಪ್ಪ ಪಿಡಿಸಿ ಇಸ್ಕೊಂತವ್ರೆ. ಅವ್ರ ಕರ್ತವ್ಯ ಅವರು ಮರ್ತಿಲ್ಲ. ಕಲೆಕ್ಟ್ ಮಾಡಿದ ತುಂಡುಗಳ್ನ ಪಣಗಾರರು ನರ್ಸರಿನ ಕೈ ಹೊಡೆದವ್ರಿಗೆ ಹಂಚ್ತಾವ್ರೆ.